ವೆಲ್ಕಮ್ ಟು ಮೈ ಚಾನಲ್. ನಮಸ್ತೆ ಎಲ್ಲರಿಗೂ. ಇವತ್ತು ನಾನು ಪರೋಟ ಮಾಡ್ಕೊಳ್ತಾ ಇದ್ದೀನಿ. ಪರೋಟಕ್ಕೆ ಮೈದಾ ಹಿಟ್ಟನ್ನು ತೆಗೆದುಕೊಂಡಿನಿ. ಎಷ್ಟು ಬೇಕಾದರೂ ತಗೋಬಹುದು, ಬೇಕಾಗುವಷ್ಟು. ಇದಕ್ಕೆ ಸ್ವಲ್ಪ ಉಪ್ಪು, ಒಂದು ಸ್ವಲ್ಪ ಸಕ್ಕರೆಯನ್ನು ಹಾಕ್ಕೊಂಡಿದ್ದೀನಿ. ಸೊ ಇದನ್ನು ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಪೂರಿ ಹದಕ್ಕೆ ಕಲಿಸ್ಕೊಳ್ತಾ ಇದ್ದೀನಿ. ಈಗ ನಂತರ ಒಂದು 10 ನಿಮಿಷ ನೆನೆಯೋದಕ್ಕೆ ಬಿಟ್ಟಿದ್ದೀನಿ. ನಂತರ ಇದನ್ನು ಚೆನ್ನಾಗಿ ನಾದ್ಕೊಂಡು ದೊಡ್ಡ ದೊಡ್ಡ ಉಂಡೆಗಳನ್ನಾಗಿ ಮಾಡ್ಕೊಳ್ತಾ ಇದ್ದೀನಿ. ನಂತರ ಇವೆಲ್ಲವನ್ನು ಚಪಾತಿ ರೀತಿಯಲ್ಲಿ ಉತ್ಕೊಂಡು ಒಂದು ಚಾಕು ತಗೊಂಡು ನಿಧಾನವಾಗಿ ಎಳೆ ಎಳೆಯಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಮೇಲ್ಗಡೆ ಸ್ವಲ್ಪ ಹಿಟ್ಟನ್ನು ಉದುರಿಸ್ಕೊಳ್ಬೇಕಾಗುತ್ತೆ. ಈಗ ಸ್ಕ್ರೀನ್ ಮೇಲೆ ತೋರಿಸಿದ ಹಾಗೆ ಇದನ್ನು ರೋಲ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಇದಾಗಿದೆ. ಇದು ಹೀಗೆ ಇರಲಿ. ಎಲ್ಲವನ್ನು ಹೀಗೆ ಮಾಡ್ಕೊಳ್ಬೇಕಾಗುತ್ತೆ. ನಂತರ ಒಂದು ಪ್ಲೇಟಿಗೆ ಎಣ್ಣೆಯನ್ನು ಹಾಕ್ಕೊಳ್ಬೇಕು. ಆ ಎಣ್ಣೆಯಲ್ಲಿ ಇದನ್ನು ಅದ್ದಿ ಸ್ವಲ್ಪ ಕೈಯಿಂದ ಎಳೆದ್ಬಿಟ್ಟು ರೋಲ್ ಮಾಡಿ ಇದನ್ನು ಇಟ್ಕೊಳ್ಬೇಕಾಗುತ್ತೆ. ಈ ರೀತಿಯಲ್ಲಿ ಪ್ರತಿಯೊಂದು ಕೂಡ ಹೀಗೆ ಮಾಡಿಕೊಂಡೆ ನಾನು. ಈಗ ಒಂದು 5 ನಿಮಿಷ ಅಥವಾ ಒಂದು 3 ನಿಮಿಷ ನೆನೆದ್ರೆ ಸಾಕು. ನಂತರ ಇದನ್ನು ಕೈಯಿಂದಲೇ ಸ್ವಲ್ಪ ಪ್ರೆಸ್ ಮಾಡಿಕೊಂಡು ತಟ್ಕೊಳ್ಬೇಕು. ಈ ರೀತಿಯಲ್ಲಿ ಜಾಸ್ತಿ ಒತ್ತದೆ ನಿಧಾನವಾಗಿ ಸ್ವಲ್ಪ ಪ್ರೆಸ್ ಮಾಡಿದರೆ ಸಾಕು, ಅಗಲ ಆಗುತ್ತೆ. ಇಷ್ಟ ಆದರೆ ಸಾಕು, ಜಾಸ್ತಿ ಒತ್ತೋದು ಬೇಡ, ಇಲ್ಲಾಂದರೆ ಎಳೆಗಳು ಬಿಚ್ಕೊಳ್ಳೋದಿಲ್ಲ. ಈ ಪರೋಟಕ್ಕೆ ಎಣ್ಣೆ ಬೇಕಾಗುತ್ತೆ. ನಾವು ಕಡಿಮೆ ಹಾಕಿದಷ್ಟು ಎಳೆಗಳು ಬಿಚ್ಕೊಳ್ಳಲ್ಲ. ಸೊ ಹಾಗಾಗಿ ಎಣ್ಣೆಯಲ್ಲಿ ಅದ್ದೋದು ಇದನ್ನು. ಈಗ ನೋಡಿ, ಪರೋಟ ರೆಡಿಯಾಗಿದೆ. ಎಳೆ ಎಳೆಯಾಗಿ ತುಂಬ ಚೆನ್ನಾಗಿ ಬಂದಿದೆ. ಸೊ ಇದನ್ನು 2 ಕೈಗಳಿಂದ ತಟ್ಟಿದ್ರೆ ಇದು ಎಳೆಗಳ ಕಂಪ್ಲೀಟಾಗಿ ಬಿಚ್ಕೊಳ್ತಾ ಹೋಗುತ್ತೆ. ಈಗ ಇದು ತಿನ್ನಲಿಕ್ಕೆ ರೆಡಿ. ತಿನ್ನಬೇಕಾದ್ರೆ ಈ ರೀತಿ ಮಾಡಿಕೊಂಡು ತಿನ್ನಬೇಕಾಗುತ್ತೆ. ಈಗ ಪರೋಟ ರೆಡಿಯಾಗಿದೆ. ತುಂಬ ಎಳೆ ಎಳೆಯಾದ ಗರಿಗರಿಯಾದ ಪರೋಟ. ಇದನ್ನು ಎಗ್ ಬುರ್ಜಿ ಅಥವಾ ಗ್ರೇವಿ ಜೊತೆ ತಿನ್ನಲಿಕ್ಕೆ ಚೆನ್ನಾಗಿರುತ್ತೆ. ಒಂದು ಸಾರಿ ಮನೇಲಿ ಮಾಡ್ಕೊಳ್ಳಿ, ಹೇಗಿದೆ ಅಂತ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಎಗ್ ಬುರ್ಜಿ ಜೊತೆ ಪರೋಟ ರೆಡಿ ಟು ಈಟ್. ಇಷ್ಟು ಸಿಂಪಲ್ಲಾಗಿ ಮಾಡ್ಕೊಳ್ಬಹುದು. ಪರೋಟ ಕಷ್ಟ ಏನಿಲ್ಲ, ಆರಾಮಾಗಿ ಮಾಡ್ಕೊಳ್ಬಹುದು. ಎರಡು ತಿನ್ನೋ ಬದಲು ಒಂದು ತಿಂದರೆ ಸಾಕು ಈ ಪರೋಟ. ಇದನ್ನು ಗೋಧಿ ಹಿಟ್ಟಲ್ಲೂ ಕೂಡ ಮಾಡ್ಕೊಳ್ಬಹುದು. ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಅಂತ ತಿಳ್ಕೊಂಡು ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. Just